ಗೋಕರ್ಣದ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಬಳಿಯೇ ಅಕ್ರಮ ಕಟ್ಟಡವೊಂದು ನಿರ್ಮಾಣ ಆಗಿದೆ. ದೇವಸ್ಥಾನದಿಂದ ಕೇವಲ 10 ಮೀಟರ್ ದೂರದಲ್ಲಿ ಈ ಬಹುಮಹಡಿ ಕಟ್ಟಡ ನಿರ್ಮಾಣ ಆಗಿದೆ. ಸರ್ಕಾರಿ ಸ್ಥಳ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ವಿರೋಧ ಮಾಡುತ್ತಿದ್ದಾರೆ. ಪುರಾತತ್ವ ಹಾಗೂ ಕರಾವಳಿ ವಲಯದ ನಿಯಮ ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಪಕ್ಕದಲ್ಲೇ ಅತಿಥಿ ಗೃಹ ನಿರ್ಮಾಣಕ್ಕೆ ಮಾಲೀಕ ಮುಂದಾಗಿರೋದು. ಅನುಮತಿ ಇಲ್ಲದೆ ಅಕ್ರಮವಾಗಿ ಕಟ್ಟಡ ನಿರ್ಮಿಸ್ತಾ ಇದ್ದಾರೆ. ಮಾಲೀಕ ನಾಗೇಶ್ ಸೂರಿ. ಗೋಕರ್ಣದಲ್ಲಿ ಅಕ್ರಮ ಅತಿಥಿ ಗೃಹಗಳ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣದಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಇದೆ. ಕಟ್ಟಡ ಕಾಮಗಾರಿ ನಿಲ್ಲಿಸಬೇಕು, ತೆರವು ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೇವಾಲಯದ ಬಳಿಯೇ ಅಕ್ರಮವಾಗಿ ಕಟ್ಟಿರುವಂತಹ ಕಟ್ಟಡ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈ ಕಟ್ಟಡದ ಬಗ್ಗೆಯೇ ಈಗ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ದೇವಸ್ಥಾನದ 10 ಮೀಟರ್ ದೂರದಲ್ಲೇ ಈ ಕಟ್ಟಡ ಇದೆ, ಅತಿಥಿ ಗೃಹ ಇದು. ಈ ಕಟ್ಟಡ ಕಾಮಗಾರಿಯನ್ನ ತಕ್ಷಣ ನಿಲ್ಲಿಸಬೇಕು, ಅದನ್ನ ತೆರವು ಮಾಡಬೇಕು ಅಂತ ಗ್ರಾಮಸ್ಥರು ಹೇಳ್ತಾ ಇರೋದು. ಈ ವಸತಿ ಗೃಹ ಅನಧಿಕೃತ ಅಂತ ಹೇಳಿದ್ರು ಕೂಡ ಈ ಗ್ರಾಮ ಪಂಚಾಯತ್ ಗೋಕರ್ಣ ಇದೆ, ಅವ್ರಿಗೆ ಹೇಳಿದ್ರೆ ತಮಗದು ಸಂಬಂಧ ಇಲ್ಲ ಅಂತಾರೆ. ACDCಗಳಿಗೆ ಕಂಪ್ಲೇಂಟ್ ಮಾಡಿದಂಥ ದೂರುದಾರರಿದ್ದಾರೆ, ಅವ್ರಿಗೆ ಕೂಡ ಸರಿಯಾದ ಒಂದು ಉತ್ತರವನ್ನು ಈ ಅಧಿಕಾರಿಗಳು ಕೊಡ್ತಾ ಇಲ್ಲ. ಬಹುಶಃ ಈ ಅಧಿಕಾರಿಗಳು ಕೂಡ ಈ ಒಂದು ಅಕ್ರಮದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಗೋಕರ್ಣದ ದೇವಾಲಯದ ಸುತ್ತಮುತ್ತ ಇರುವಂಥ ಅನಧಿಕೃತ ಕಟ್ಟಡಗಳ ಬಗ್ಗೆ ದಯವಿಟ್ಟು ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗೋಕರ್ಣದ ಅಕ್ರಮ ಕಟ್ಟಡ ನಿರ್ಮಾಣದ ವಿರುದ್ಧ ಉತ್ತರ ಕನ್ನಡ ಡಿಸಿಗೆ ದೂರು ಕೊಡಲಾಗಿದೆ. ಜಾಗ ಪುರಾತತ್ವ ಇಲಾಖೆ, CRZ ಪಂಚಾಯತ್ ವ್ಯಾಪ್ತಿಗೆ ಸೇರುತ್ತೆ. ದೇವಾಲಯದ ಅಕ್ಕಪಕ್ಕ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಅಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ನಾವು ಏನು CRZ ಅಲ್ಲಿ ಬರ್ತದೆ ಮತ್ತು ರೆವೆನ್ಯೂ ಜಾಗ ಏನು ಬರ್ತಾ ಇದೆ, ಈಗ ಜಸ್ಟ್ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಎನ್ಕ್ರೋಚ್ಮೆಂಟ್ ರಿಮೂವಲ್ಗೆ. ಕೆಲವೊಂದು ಕೋರ್ಟ್ ಆರ್ಡರ್ಸ್ ಕೂಡ ಆಗಿದೆ. ನಮಗೆ ಎನ್ಕ್ರೋಚ್ಮೆಂಟನ್ನು ರಿಮೂವ್ ಮಾಡಬೇಕು ಅಂತ ಸಫಿಷಿಯೆಂಟ್ ಆಪರ್ಚುನಿಟಿ ಕೊಟ್ಟು ಏನು ಲೀಗಲಿ ಕಾನೂನು ಪ್ರಕಾರ ಏನೆಲ್ಲ ಪ್ರೈವೇಟ್ ಅವರಿಗೆ ಅವಕಾಶ ಕೊಡಬೇಕು ಅಷ್ಟು ಜಸ್ಟಿಫಿಕೇಷನ್ ತಗೊಂಡು ನೀವು ಆ್ಯಸ್ ಪರ್ ಲಾ ಕ್ರಮ ತಗೊಳ್ಳಿ ಅಂತ ಜಜ್ಮೆಂಟ್ಸ್ ಕೂಡ ನಮಗೆ ಆಗಿದೆ. ನಾವು ಕೆಲವೊಂದು ಪಾರ್ಟೀಸ್ಗೆ ನೋಟಿಸನ್ನು ಕೊಟ್ಟು ಕ್ರಮ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ಜಸ್ಟ್ ಒಂದು ಪ್ಯಾಚಲ್ಲಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮುಂದೆ ಎಲ್ಲದೂ ಕೂಡ ನಾವು ಅಟೆಂಡ್ ಮಾಡ್ತೀವಿ. CRZ ಅಲ್ಲಿ ಏನು ಬರ್ತದೆ ನಮ್ಮಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.